ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹೈಫೈ ಬೈಕ್ ಕಳ್ಳರ ಬಂಧನ, 14 ಬೈಕ್ಗಳು ಜಪ್ತಿ. ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು. ರೈತ ಮುಖಂಡ ಅವ್ವಣ್ಣಗೌಡ. ಸಮಾಜದ ಶ್ರೀಗಳ ನೇತೃತ್ವದಲ್ಲಿ ಕೋಲಿ, ಕಬ್ಬಲಿಗ, ಅಂಬಿಗ, ಬೇಸ್ದ, ಬಾರ್ಕಿ 5 ಪದಗಳು ಪ್ರಸ್ತಾವನೆ ಶೀಘ್ರದಲ್ಲಿ ಸರ್ಕಾರಕ್ಕೆ ಸಲ್ಲಿಸುತ್ತೇವೆ. ಫೆಬ್ರವರಿ 12ರಂದು ದೆಹಲಿ ಚಲೋ. ಈಗ ವಾರ್ತೆಗಳ ವಿವರ. ಹೈಫೈ ಬೈಕ್ಗಳನ್ನು ಕಳ್ಳತನ ಮಾಡುತ್ತಿದ್ದ 2 ಕುಖ್ಯಾತ ಬೈಕ್ ಕಳ್ಳರನ್ನು ಬಂಧಿಸಿ 14 ಬೈಕ್ಗಳನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆಂದು ಎಸ್ಪಿ ಆಡೋ ಶ್ರೀನಿವಾಸಲು ತಿಳಿಸಿದ್ದಾರೆ. ನಗರದಲ್ಲಿ ಜಿಲ್ಲಾ ಪೊಲೀಸ್ ಭವನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 4ರಂದು ಮಾಡ್ಬೋಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಹಳೆ ಹೆಬ್ಬಾಳ ಗ್ರಾಮದ ಬಸವರಾಜ್ ಎಂಬಾತರ ಬೈಕ್ ರಾತ್ರಿ ವೇಳೆ ಕಳ್ಳತನವಾಗಿದ್ದ ಕುರಿತು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ವಿವಿಧೆಡೆಯಲ್ಲಿ ಇದೇ ರೀತಿಯಲ್ಲಿ ಬೆಲೆ ಬಾಳುವ ಬೈಕ್ ಕಳ್ಳತನವಾಗುತ್ತಿರುವ ಕುರಿತು ತನಿಖೆ ನಡೆಸಲು ಡಿಎಸ್ಪಿ ಶಂಕರಗೌಡ ಪಾಟೀಲ್ ಅವರು ಮಾರ್ಗದರ್ಶನದಲ್ಲಿ ಕಾಳಗಿ ಸಿಪಿಐ ಜಗದೇವಪ್ಪ ಪಾಳ ಅವರ ನೇತೃತ್ವದಲ್ಲಿ ಪಿಎಸ್ಐ ಸಿದ್ದಲಿಂಗ್, ಪಿಎಸ್ಐ ಗೌತಮ್, ಪಿಎಸ್ಐ ತಿಮ್ಮಯ್ಯ ಅವರು ಹಾಗೂ ಸಿಬ್ಬಂದಿಗಳಾದ ಬಲರಾಮ್, ಹನುಮಂತ್, ವೀರಶೆಟ್ಟಿ, ಪ್ರಶಾಂತ್, ಮಾಳಗೊಂಡ್, ರಮೇಶ್, ಅಶೋಕ್, ಶಾಂತಮಲ್ಲಪ್ಪ, ಚಂದ್ರಶೇಖರ್, ಸಂಗಣ್ಣ, ಅಂಬರೀಶ್ ಅವರು ವೈಜ್ಞಾನಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ತನಿಖೆ ನಡೆಸಿ ಡಿಸೆಂಬರ್ 21ರಂದು ಆರೋಪಿಗಳನ್ನು ಬಂಧಿಸಿ ಅವರಿಂದ 14 ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಎಂದು ಎಸ್ಪಿ ಅವರು ತಿಳಿಸಿದರು. ಪಲ್ಸರ್ ಬೈಕ್ ಕಳ್ಳತನ ಆಗಿದೆ ಅಂತ ಅವರು ದೂರನ್ನು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ. ಆ ಪ್ರಕರಣವನ್ನು ನಾವು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ 105/2025 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಬೇರೆ ಬೇರೆ ಕಡೆನೂ ಈ ಥರ ಕಳ್ಳತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ. ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ, ಜನರಲ್ ಆಗಿ ನಮಗೆ ಬೈಕ್ ಕಳ್ಳತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸು ಎಸ್ಪೆಷಲಿ ಜಾಸ್ತಿ ಕಳ್ಳತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ, ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗಿರೋದು ಕಂಡು ಬರ್ತಾ ಇತ್ತು. ಒಂದು ಪಲ್ಸರು, KTM ಬೈಕ್ಸು ಇಂಥವು ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ. ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮ ಈ ಶಾಬಾದ್ ಸಬ್ ಡಿವಿಷನಲ್ಲಿ DYSP ಅವರ ನೇತೃತ್ವದಲ್ಲಿ CPI ಮತ್ತು PSI ಗೌತಮ್ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು, ವೀರಶೆಟ್ಟಿ, ಪ್ರಶಾಂತ್, ಮಾಲ್ಗೊಂಡ, ರಮೇಶ್, ಅಶೋಕ್, ಶಾಂತಮಲ್ಲಪ್ಪ, ಚಂದ್ರಶೇಖರ್, ಸಂಗಣ್ಣ, ಅಂಬರೀಶ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಕಾಲಿಗೆ ಮತ್ತು ಮಾಡ್ಬೋಳ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಬೋತ್ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್, ಅಂದರೆ ಹಳೆಯ ಆರೋಪಿಗಳು ಯಾರ್ಯಾರಿದ್ದಾರೋ ಚೆಕ್ ಮಾಡೋದು, ಇದರಲ್ಲಿ ಮಾಡಿದಾಗ ಅವರು ತಂಡಕ್ಕೆ ಒಂದು ಯಶಸ್ವಿ ಸಿಕ್ಕಿದೆ. ಯಾವಾಗಂದ್ರೆ ನಾಗೇಶ್ ತಂದೆ ರಾಜಪ್ಪ ಅಂತ ಪಸ್ತಾಪುರ ಗ್ರಾಮ, ಇವರು ತಾಲೂಕಾ ಚಿಂಚೋಳಿ, ಇವರು ಮತ್ತು ಅವರ ಅಸೋಸಿಯೇಟ್ ಆಗಿರುವಂಥ ಗೌಡಪ್ಪ ತಂದೆ ಶರಣಪ್ಪ ಅಂತ, ಇವರು ಜೇವರ್ಗಿ ತಾಲೂಕಾ ರಾಂಪುರ ಗ್ರಾಮದವರು. ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ
ಅವರು ಈ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಮೇಯ್ನ್ ಅಫೆಂಡರ್ ಯಾರು ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋರ್ದು ಮೇಯ್ನ್ ಅಫೆಂಡರ್. ಅವ್ರ ಜೊತೆ ಅಸೋಸಿಯೇಟ್ ಅನ್ನೋರು ಗೌಡಪ್ಪ ಅನ್ನೋರ್ದು ನಾವು ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದೀವಿ. ಇವರ ಕಡೆಯಿಂದ ಟೋಟಲ್ ನಾವು 14 ಬೈಕ್ಗಳನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಇವರು ಮೇಜರ್ ಅಫೆನ್ಸು ಯಾವ ತರಹ ಮಾಡ್ತಾರೆ ಅಂದರೆ, ಇವರು ಜಾತ್ರೆ ಸಮಯದಲ್ಲಿ ಮೇಜರ್ ಎಲ್ಲಿ ಗ್ಯಾದರಿಂಗ್ ಜಾಸ್ತಿ ಇರುತ್ತೋ ಆ ಪಾರ್ಕಿಂಗಲ್ಲಿ ಯಾವ ವೆಹಿಕಲ್ ಪಾರ್ಕ್ ಮಾಡಿರುತ್ತೋ ಅದನ್ನು ಟಾರ್ಗೆಟ್ ಮಾಡ್ತಾರೆ. ಮತ್ತು ಪಾರ್ಕಿಂಗಲ್ಲಿ ಮೇಜರ್ ಸ್ವಲ್ಪ ಹೈ ವ್ಯಾಲ್ಯೂ ಇರುವಂಥ ಹೈ ಎಂಡ್ ಇರುವಂಥ ವೆಹಿಕಲ್ಸನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಅದನ್ನು ಲಾಕ್ ಬ್ರೇಕ್ ಮಾಡಿಕೊಂಡು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಇವರು ಹಿನ್ನೆಲೆಯಲ್ಲಿ ನೋಡಿದರೆ ಇವರು ಮೇಯ್ನ್ A1 ಆರೋಪಿ ಯಾರಿದ್ದಾರೋ ನಾಗೇಶ್ ಅನ್ನೋರ ಮೇಲೆ ಈಗಾಗಲೇ ಚಿಟ್ಗುಪ್ಪ ಬಸವ ಕಲ್ಯಾಣಲ್ಲಿ ಹಳೆ ಕೇಸಸ್ ಇದೆ ಮತ್ತು ಅವ್ರ ಮೇಲೆ MOBನೂ ಓಪನ್ ಮಾಡಲಾಗಿದೆ. ಇವರು ಈ ಥರ ಹೈ ಎಂಡ್ ವೆಹಿಕಲ್ಸನ್ನು ಕಳ್ಳತನ ಮಾಡೋದು ಈ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ಅಂದಾಜು 10,000 15,000 ಅಂದಾಜು 10,000 15,000 ಬೇರೆ ಅವ್ರಿಗೆ ಮಾರಾಟ ಮಾಡೋದು ಇವರ ಪ್ರವೃತ್ತಿ. ಅಂದರೆ ಇವ್ರದ್ದು ಮಾಡೋರಿದ್ದಾರೆ. ಈಗ ಒಟ್ಟು ನಾವು ಇವರ ಕಡೆಯಿಂದ 14 ವೆಹಿಕಲ್ಸ್ ರಿಕವರಿ ಮಾಡ್ಕೊಂಡಿದ್ದು. ಇನ್ನೂ ಇಬ್ಬರು ಅರೆಸ್ಟ್ ಆಗಿದೆ. ಇನ್ನೂ ಇಬ್ಬರು ಅಸೋಸಿಯೇಟ್ಸು ಅರೆಸ್ಟ್ ಮಾಡೋದು ಬಾಕಿ ಇದೆ. ಬಟ್ ಈಗ ನಾವು A2 ಯಾರಿದ್ದಾರೆ ಗೌಡಪ್ಪ, ಇವ್ರ ಮೇಲೆ ಹಳೆ ಕೇಸಸ್ ಯಾವುದೂ ಇಲ್ಲ. ಬರೀ ಇವರಿಗೆ ಬೇರೆ ಕಡೆ ಪರಿಚಯ ಆಗಿ ಅವರನ್ನು ಕರ್ಕೊಂಡು ಹೋಗಿರ್ತಾರೆ. ಬಟ್ ಇದರಲ್ಲಿ ಮೇನ್ ಸೂತ್ರಧಾರಿ ಮೇನ್ ಪರ್ಸನ್ ಯಾರಿದ್ದಾರೆ ಅಂದರೆ ಅವ್ರು ನಾಗೇಶ್ ತಂದೆ ರಾಜಪ್ಪ ಅನ್ನೋ. MOB ಆಗಿರುವ ನಾಗೇಶ್ ತಂದೆ ರಾಜಪ್ಪ ಹಲ್ಗೆನೂರ್ ಹಾಗೂ ಜೇವರ್ಗಿ ತಾಲೂಕಿನ ರಾಂಪುರ್ ಗ್ರಾಮದ ನಿವಾಸಿ ಗೌಡಪ್ಪ ತಂದೆ ಶರಣಪ್ಪ ಕಕ್ಕಸೆಗೇರ ಎಂಬಾತರ ಬಂಧಿತ ಆರೋಪಿಗಳಾಗಿದ್ದರೆಂದು ತಿಳಿಸಿದ್ದಾರೆ. ಆತ್ಮಹತ್ಯೆಗೆ ಶರಣಾದ ರೈತ ಕುಟುಂಬಕ್ಕೆ ಶಾಸಕರು ಸಂಸದರು ಸಾಂತ್ವನ ಹೇಳಿ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅವ್ವಣ್ಣಗೌಡ ಎನ್ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಲಬಾಧೆ ತಾಳಲಾರದೆ ಜೇವರ್ಗಿ ತಾಲೂಕಿನ ಕೋಟ್ನೂರ್ ಗ್ರಾಮದ ಆನಂದ ಸಿದ್ದಪ್ಪ ತಳವಾರ್ ಎಂಬ ರೈತ ಡಿಸೆಂಬರ್ 19ರಂದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಇನ್ನು ಕಲಬುರಗಿ ತಾಲೂಕಿನ ಬಸವಪಟ್ಟಣ ಗ್ರಾಮದ ಮರೆಪ್ಪ ಸಾಯ್ಬಣ್ಣ ಬರ್ವಾ ಸೇರಿದಂತೆ ಜಿಲ್ಲೆಯಲ್ಲಿ ಅನೇಕ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸರ್ಕಾರದ ಜನಪ್ರತಿನಿಧಿಗಳು ರೈತ ಕುಟುಂಬಗಳಿಗೆ ಇದುವರೆಗೆ ಸೌಜನ್ಯಕ್ಕಾದರೂ ಸಹ ಸಾಂತ್ವನ ಹೇಳಿಲ್ಲ. ಕೂಡಲೇ ನಮ್ಮ ಜಿಲ್ಲೆಯ ಸಂಸದರು ಹಾಗೂ ಶಾಸಕರು ಆತ್ಮಹತ್ಯೆ ಮಾಡಿಕೊಂಡ ರೈತರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡರು. ಇವತ್ತು ವಿಶೇಷವಾಗಿ ಈ ಸುದ್ದಿಗೋಷ್ಠಿ ಮಾಡಲು ಕಾರಣ, ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ಇವತ್ತು ಅನೇಕ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆ ರೈತರನ್ನು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಂಥ ರೈತರ ಕುಟುಂಬದವರನ್ನು ಸಾಂತ್ವನ ಮಾಡಲು ಇವತ್ತು ಸರ್ಕಾರಗಳು, ಇವತ್ತಿನ ಸರ್ಕಾರ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥ ಮಾತನ್ನು, ಆರೋಪವನ್ನು ಈ ವೇದಿಕೆ ಮುಖಾಂತರ ಮಾಡ್ತೀನಿ. ಜೊತೆಗೆ ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಿ ಆಳಂದ ತಾಲೂಕು ಆಗಿರ್ಬೋದು, ಅಫಜಲ್ಪುರ ತಾಲೂಕು ಆಗಿರ್ಬೋದು, ಆಯಾ ತಾಲೂಕಿನಲ್ಲಿ ರೈತರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ಕೊಳ್ತಾ, ಇವತ್ತೇನು ಕೂಟ್ನೂರು ಗ್ರಾಮದಲ್ಲಿ ದಿನಾಂಕ 19/12/2025 ಆನಂದ್ ಸಿದ್ದಪ್ಪ ತಳವಾರ್ ಎಂಬ ರೈತ ಹೊಲದಲ್ಲಿ ಏನು ತೊಗರಿ ಮತ್ತು ಹತ್ತಿಗೆ ಎಣ್ಣೆಯನ್ನು ಹೊಡೆದು ಕೀಟನಾಶಕವನ್ನು ಸಿಂಪಡಿಸಿ ನಂತರ ಮನೆಗೆ ಹೋದ ನಂತರ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕನಿಗೆ ಹೇಳ್ತಾನೆ, ನನಗೆ ಏನು ಮಾಡಲಿ, ಇದು ಎಲ್ಲ ಹತ್ತಿ ಬಂದರೂ ಅಷ್ಟು ಬರಲ್ಲ, ಸಾಲ ಹೆಂಗೆ ಮುಗಿಸ್ಲಿ, ಸುಮಾರು 7-8 ಲಕ್ಷ ಸಾಲ ಆಗ್ಯದ, ಹಾಗಾಗಿ ನನಗೆ ಭಾಳ ಮನಸ್ಸಿಗೆ ತಳಮಲ ಆಲತ್ತದ, ನಾ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ತಾಯಿ ಹೊಲದಲ್ಲಿದ್ದಳು. ಆ ಸಂದರ್ಭದಲ್ಲಿ ಇವತ್ತು ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ಕೂಡ ಆಗಿದೆ. ಆದರೆ ಸುಮಾರು 10ರಿಂದ 15 ದಿವಸ ಆದರೂ ಕೂಡ
ಇವತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಲಿ, ಜೇವರ್ಗಿ ತಾಲೂಕಿನ ಶಾಸಕರಾಗಲಿ ಆ ರೈತನ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಒಂದು ಸೌಜನ್ಯವನ್ನು ಕೂಡ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಸರ್ಕಾರದ ಜನಪ್ರತಿನಿಧಿಗಳಾಗಿ ಸರ್ಕಾರ ಅವ್ರದ್ದಿಟ್ಕೊಂಡು ಇವತ್ತು ಬಹಳ ಒಂದು ವಿಷಾದನೀಯ ವಿಷಯ ಇದು. ಇವತ್ತ ಜಿಲ್ಲೆಯಲ್ಲಿ ಅನೇಕ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ರೈತರ ಒಂದು ಕಷ್ಟಗಳಿಗೆ ಬೆಲೆನೇ ಇಲ್ಲ ಅಂದಂಗೆ ಆಗ್ತಾ ಇದೆ. ಇವತ್ತು ನೀವುಗಳೆಲ್ಲರೂ ಕೂಡ ನೋಡಿದ್ದೀವಿ, ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಅತಿವೃಷ್ಟಿ ಮತ್ತು ನೆರೆ ಪ್ರವಾಹದಿಂದ ಸಂಪೂರ್ಣ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಇಂತಹ ಸಂದರ್ಭದಲ್ಲೂ ಕೂಡ ರೈತರ ಆತ್ಮಹತ್ಯೆಗಳು ಬಹಳಷ್ಟು ನಡೆದಾವ. ಹಾಗಾಗಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಶಾಸಕರು ಯಾಕ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಧೈರ್ಯ ಮಾಡ್ತಾ ಇಲ್ಲ? ಇವತ್ತು ಜಿಲ್ಲೆಯ ರೈತರು ಬಹಳ ಒಂದು ಶೋಚನೀಯದ ವಿಚಾರದಾಗ ಅದಾರ. ಯಾರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಇವತ್ತು ಸ್ಥಳೀಯ ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು ಅವ್ರ ಕುಟುಂಬಕ್ಕೆ ಹೋಗಿ ಒಂದು ಮಾತನ್ನು, ಸಾಂತ್ವನ ಮಾತನ್ನು ಹೇಳ್ತಾ ಇಲ್ಲ, ಅವ್ರಿಗೆ ಪರಿಹಾರ ಕೊಡ್ತಾ ಇಲ್ಲ ಅಂತಂದ್ರೆ ಇವತ್ತು ಇಂಥ ಶಾಸಕರು ಮತ್ತು ಇಂಥ ಲೋಕಸಭಾ ಸದಸ್ಯರ ಇರುವುದನ್ನೇ ನಾವು ಖಂಡಿಸ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ. ಒಬ್ಬ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಇಲ್ಲಪ್ಪ ಅಂತಂದ್ರೆ ರೈತರ ಗತಿ ಏನು? ಅಧಿಕಾರಿಗಳು ಕೂಡ ಯಾರಿಗಾದ್ರೂ ಅಧಿಕಾರಿಗಳಿಗೆ ಸೂಚನೆ ಮಾಡಿ, ಅಧಿಕಾರಿಗಳಿಗೆ ಹೋಗಿ ಅದ್ರ ಬಗ್ಗೆ ಗಮನ ಹರಿಸ್ರಿ, ಏನದ ನೋಡ್ರಿ, ಅವ್ರ ಕುಟುಂಬಕ್ಕೆ ಹೋಗಿ ಭೇಟಿ ಆಗ್ರಿ, ಅವ್ರಿಗೆ ಏನು ಪರಿಹಾರ ಬರ್ತದೆ ಪರಿಹಾರ ಕೊಡ್ರಿ. ಯಾವುದೇ ರೀತಿ ವಿಚಾರಗಳು ಇವತ್ತಿನ ರಾಜಕಾರಣಿಗಳ ಬಳಿ ಇಲ್ಲಪ್ಪ ಅಂತಂದ್ರೆ ಇವತ್ತು ಸಂಘಟನೆಗಳು ಅನಿವಾರ್ಯವಾಗಿ ಹೋರಾಟಗಳಿಗೆ ಇಳಿಬೇಕಾಗ್ತದೆ. ಇವತ್ತು ನಾವು ಕೂಡ ಏನು ಜೇವರ್ಗಿ ತಾಲೂಕಿನ ಶಾಸಕರಾಗಿರ್ಬೋದು, ಅಫಜಲ್ಪುರ ತಾಲೂಕಿನ ಶಾಸಕರಾಗಿರ್ಬೋದು, ಇವತ್ತು ಅಫಜಲ್ಪುರ ತಾಲೂಕಿನ ಶಾಸಕರು ಅಂದಾಗ ಮೊನ್ನೆ ತಾನೇ ನಿಮ್ಗೆಲ್ಲ ಗೊತ್ತಿದೆ, ಬಸವಾಪಟ್ಟಣದಲ್ಲಿ ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅಲ್ಲೂ ಕೂಡ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಶಾಸಕರು ಮಾಡಿಲ್ಲ, ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಅದೇ ರೀತಿಯಾಗಿ ಇವನು ಕೂಡ ಈಗ ಆನಂದ್ ಸಿದ್ದಪ್ಪ ತಳವಾರ್ ಎಂಬ ರೈತನು ಕೂಡ ಇವತ್ತು ಬಹಳ ಮನನೊಂದು ಸಾಲಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ನಮ್ಮ ಸಂಘಟನೆ ಖಂಡಿಸ್ತದೆ. ಇವತ್ತಿನ ದಿವಸ ಯಾವುದೇ ರೈತರು ಆತ್ಮಹತ್ಯೆಗೆ ಒಳಗಾಗಬೇಡ್ರಿ ಅಂತಕ್ಕಂಥ ಒಂದು ಸೂಚನೆ ಕೂಡ ನಮ್ಮ ಸಂಘಟನೆ ಕೊಡ್ತದೆ. ಮಾಡೋಣ, ಹೋರಾಟ ಮಾಡೋಣ, ನಮ್ಮ ಸಂಘಟನೆಗಳಿಗೆ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗ ಒಂದು ಚಿಕ್ಕ ವಿರಾಮ. ಸಮಾಜದ ಶ್ರೀಗಳ ನೇತೃತ್ವದಲ್ಲಿ ಕೋಲಿ, ಕಂಬಲಿಗ, ಅಂಬಿಗ, ಬೇಸ್ತ, ಬಾರ್ಕಿ 5 ಪದಗಳು ಪ್ರಸ್ತಾವನೆ ಶೀಘ್ರದಲ್ಲಿ ಸರ್ಕಾರಕ್ಕೆ ಸಲ್ಲಿಸುತ್ತೇವೆ. ಫೆಬ್ರವರಿ 12ರಂದು ದೆಹಲಿ ಚಲೋ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮ
ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಲಿಲ್ಲ, ಪ್ರತಿಭಟನೆ ಮಾಡಿ ಜನರಿಗೆ ದಾರಿ ತಪ್ಪಿಸಿದ ಕೆಲಸ ಮಾಡಬಾರದು ಎಂದು ಕೋಲಿ, ಕಬ್ಬಲಿಗ ಮತ್ತು ತಳವಾರ ಸಮುದಾಯಗಳ ಸಮನ್ವಯ ಸಮಿತಿ ಪದಾಧಿಕಾರಿ ಅವ್ವಣ್ಣ ಮ್ಯಾಕೇರಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮ್ಮ ಪ್ರಸ್ತಾವನೆ ಸಲ್ಲಿಸಿ ಎಂದು ಹೇಳಿದ್ದಾರೆ. ನಮ್ಮ ಸಮಾಜದಲ್ಲಿನ ಸಮನ್ವಯದ ಕೊರತೆಯಿಂದಾಗಿ ಇದು ಆಗುತ್ತಿಲ್ಲ. ಹಿಂದೆ ಸಲ್ಲಿಸಿದ ಪ್ರಸ್ತಾವನೆ ರದ್ದಾಗಿದೆ. ಅದಾದ ಬಳಿಕ ನಾವು ಹೊಸ ಪ್ರಸ್ತಾವನೆ ಸಲ್ಲಿಸಲಿಲ್ಲ. ಅತಿ ಶೀಘ್ರದಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳು ಹಾಗೂ ಮುಖಂಡರು ಸೇರಿಕೊಂಡು ಸಭೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೋಲಿ, ಕಬ್ಬಲಿಗ, ಅಂಬಿಗ, ಬೇಸ್ತ, ಬಾರ್ಕಿ ಈ 5 ಪದಗಳ ಪ್ರಸ್ತಾವನೆಯನ್ನು ಸಲ್ಲಿಸುತ್ತೇವೆ. ಪ್ರತಿಭಟನೆ ಮಾಡಿ ಸಮಾಜದ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ ಎಂದು ಕಿಡಿಕಾರಿದರು. ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ತಮಗೆಲ್ಲ ತಿಳಿದಿರುವಂತೆ ಏನು ಕಳೆದ 29ನೇ ತಾರೀಕಿನ ದಿವಸ ಕಲಬುರಗಿಯಲ್ಲಿ ಒಂದು ಬೃಹತ್ವಾದಂಥ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರಲಾಗಿತ್ತು. ಆ ಪ್ರತಿಭಟನೆಯಲ್ಲಿ ಏನು ಸಾವಿರಾರು ಜನ ಪಾಲ್ಗೊಂಡಿದ್ದರು. ಆದರೆ ಆ ಪ್ರತಿಭಟನೆಯಲ್ಲಿ ಪ್ರತಿಯೊಂದು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಭಾಗಿಯಾಗುವಂಥ ನಮ್ಮ ಈ ಒಂದು ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಯಾಕೆ ಭಾಗಿಯಾಗಿಲ್ಲ ಅನ್ನುವಂಥ ಕೆಲವರು ಮಾತನಾಡ್ತಾಯಿದ್ರು. ಅದಕ್ಕೆ ಪೂರಕವಾಗಿಯೂ ಕೂಡ ಕೆಲವು ಸತ್ಯಾಸತ್ಯತೆಗಳು ಕೂಡ ನಮ್ಮ ಮನೆಗಂಡದರಿಂದ ಅಲ್ಲಿ ಪಾಲ್ಗೊಳ್ಳೋಕ್ಕಾಗಿಲ್ಲ. ಯಾಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಘಟನೆಗಳಾಗಿರ್ಬೋದು, ಈ ಹಿಂದೆ ನಮ್ಮ ಕಲಬುರ್ಗಿಯ ದೇವಾನಂದ ಪ್ರಕರಣದಲ್ಲಿ ಸುಮಾರು 1.5 ತಿಂಗಳ ಹೋರಾಟ ಆಗಿರ್ಬೋದು, ಚಿಣಮಗೇರಿಯ 8 ವರ್ಷ ಬಾಲಕಿ ಮೇಲೆ ಏನು ಸಾಂಬಾರದಲ್ಲಿ ಬಿದ್ದು ಅಂತ ಕೇಸ್ ಆಗಿರ್ಬೋದು, ಬಂದ್ರಾಳದಲ್ಲಿ ನಮ್ಮ ಬಾಬುರಾವ್ ಅವರ ಒಂದು ರೈತರು ಅವರಿಗೆ ದುಡ್ಡು ಕೊಡಲಿಲ್ಲಪ್ಪ ಅಂದ್ರೆ ಪ್ರತಿಭಟನೆ ಆಗಿರ್ಬೋದು, ನಮ್ಮ ಸಮಾಜದ ಹೋರಾಟಗಾರ ಅಂತ ಗಿರೀಶ್ ಚಕ್ರ ಹತ್ಯೆಯನ್ನು ಖಂಡಿಸಿ ಹೋರಾಟ ಮಾಡಿರ್ಬೋದು, ಆಜಾದ್ ಪವರ್ ವ್ಯಕ್ತಿಯ ಮೇಲೆ ಏನು ಮರ್ಡರ್ ಕೇಸ್ ಆಗಿರ್ಬೋದು, ಕೋಗನೂರಿನ ಜಾಲಂಧರ್ ಆಗಿರ್ಬೋದು, ಈ ರೀತಿಯಾಗಿ ಬಸವಪಟ್ಟಣ ರೈತ ಆತ್ಮಹತ್ಯೆ ಆಗಿರ್ಬೋದು, ಹುಬ್ಳಿಯ ಅಂಜಲಿ ಆಗಿರ್ಬೋದು, ಬಸವ ಕಲ್ಯಾಣದಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ನಾವೆಲ್ಲರೂ ಸಮನ್ವಯ ಸಮಿತಿಯವರು ಭಾಗಿಯಾಗಿ ಅವರಿಗೆ ನ್ಯಾಯ ಕೊಡುವಂಥ ಒಂದು ಪ್ರಾಮಾಣಿಕವಾದಂಥ ಕೆಲಸ ನಾವು ಈ ಹಿಂದಿನ ಮಾಡ್ತಾ ಇದ್ದೀವಿ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ಆದರೂ ಕೂಡ ಯಾಕೆ ಭಾಗಿಯಾಗಿಲ್ಲ ಅನ್ನುವಂಥ ಒಂದು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಸ್ಪಷ್ಟೀಕರಣ ಕೊಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲ ಸಮನ್ವಯ ಸಮಿತಿ ಮುಖಂಡರು ಭಾಗಿಯಾಗಿದ್ದೀವಿ. ನಮ್ಮ ಏನು ಹೋರಾಟಗಾರರು ಈ ಹಿಂದೆ ನಮ್ಮ ಶಿವಕುಮಾರ್ ನಾಟಿಕರ್ ಆಗಿರ್ಬೋದು, ಶೋಭಾ ಬಾಣಿಯವರಾಗಿರ್ಬೋದು, ಸಾಬಣ್ಣ ತಳವಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ರವಿಕುಮಾರ್ ಅವರು ಅವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡಲ್ಲ. ಅವರು ಸಮಾಜ ಪರವಾಗಿ ಕೆಲಸ ಮಾಡಿದಾರೆ, ಅಲ್ಲಿ ಯಾಕೆ ಬಂದಾರೋ ಅಂತ ನಮಗೆ ಮಾಹಿತಿ ಇಲ್ಲ. ಇವರು ಎಂದಿಗೂ ಕೂಡ ಈ ಇಷ್ಟು ಘಟನೆಗಳಾದವು, ಈ ಯಾವ ಘಟನೆಗಳಲ್ಲೂ ಕೂಡ ಒಂದು ಘಟನೆಯಲ್ಲಿ ಅವರು ಪಾಲ್ಗೊಂಡಿಲ್ಲ. ಎರಡನೇ ವಿಷಯ, ಅವರು ಮಾಡೋದು ತಳವಾರ ಮತ್ತು ಪರಿವಾರದು ಏನು ಸುಮಾರು 8-9 ತಿಂಗಳಿಂದ ಗೊಂದಲದಲ್ಲಿದೆ, ಅವಕ್ಕೆ ಸರ್ಟಿಫಿಕೇಟ್ ಕೊಡಿಸ್ಬೇಕನ್ನುವಂಥ ಒಂದು ಉದ್ದೇಶ. ಎರಡನೇದು ಕೋಲಿ ಕಬ್ಬಲಿಗ ಅನ್ನುವಂಥ ಒಂದು ಪ್ರಸ್ತಾವನೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕನ್ನುವಂಥ ಉದ್ದೇಶ. ಈ ಎರಡೂ ಹಂತದಲ್ಲಿ ಕೂಡ ಅವರು ಎಂದಿಗೂ ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು 30 ವರ್ಷಗಳ ಘಟನೆ ಆಗ್ಯಾವ, ಎಲ್ಲಿ ಕೂಡ ಅವರು ಭಾಗಿಯಾಗಿಲ್ಲ. ಏಕಾಏಕಿ ಇವತ್ತಿನ ದಿವಸ ಈ ಮುಕ್ತ ಜನರನ್ನು ಕರೆಸಿ ಇವತ್ತಿನ ದಿವಸ ಯಾವ ಪುರುಷಾರ್ಥಕ್ಕಾಗಿ ಇವತ್ತಿನ ದಿವಸ ಈ ಹೋರಾಟ ಮಾಡೋದಂಥದ್ದು ನಮ್ಗೆ ಅರ್ಥ ಆಗಿಲ್ಲ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಸುಮಾರು 8-9 ತಿಂಗಳಿಂದ ಏನು ನಮ್ಮ ತಳವಾರ ಸಮುದಾಯಕ್ಕೆ ಈ ಪರಿಶಿಷ್ಟ ಪಂಗಡದ ಏನು ಪ್ರಮಾಣ ಪತ್ರ ಸರಳವಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಕೂಗು ನಮ್ದೆಲ್ಲ ಇದರಿಂದ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದೀವಿ. ಆಮೇಲೆ ನಮ್ಮ ಸರ್ದಾರ್ ರಾಯಪ್ಪರ ನೇತೃತ್ವದಲ್ಲಿ ಟೆಂಟ್ ಹಾಕಿ ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅದಲ್ಲದೆ ಇವತ್ತಿನ ದಿವಸ ಪ್ರತಿಯೊಬ್ಬ MLA ಮನೆ ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ. ಇವೆಲ್ಲ ಘಟನೆ ಹೋರಾಟ ಮಾಡಿದ್ರೂ ಕೂಡ ಇವತ್ತಿನ ದಿವಸ ಅದು ನ್ಯಾಯ ಸಿಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಏನು ಕಳೆದ ಸೆಪ್ಟೆಂಬರ್ 17ನೇ ತಾರೀಕು ದಿವಸ ಅಂದ್ರೆ ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಲಬುರಗಿ ಬರುವಂಥ ಸಂದರ್ಭದಲ್ಲಿ ನಾವು ಕಲಬುರಗಿಗೆ ಬರಬಿಡಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಮನ್ವಯ ಸಮಿತಿ ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಒಂದು ದಿವಸ ಮೊದಲೇ
15ನೇ ತಾರೀಕಿನ ದಿವಸ ಕುಂತು ಏನು ಸಮಸ್ಯೆ ಅದ ನಿಮ್ಮದು ಹೇಳ್ರಿ ಅಂದಾಗ ಸುದೀರ್ಘವಾಗಿ ಇವತ್ತು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗಿಲ್ಲ ಸರಿ ಇದೆ. ಮಕ್ಕಳು ವಿದ್ಯಾರ್ಥಿನಿಯರು, ನಿರುದ್ಯೋಗ ಯುವತಿಯರು ಮತ್ತು ಕೃಷಿಕರು ಹಲವಾರು ಜನರಿಗೆ ಈ ಜಾತಿ ಪ್ರಮಾಣ ಪತ್ರ ಸಿಗಲಾರದಿಂದ ಬಹಳ ತೊಂದರೆ ಇದ್ದಾರೆ, ವಂಚಿತರಾಗಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು. ಆದ್ದರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಳ್ಳಕ್ಕೆ ನಿಮಗೆ ಟೈಮ್ ಕೊಡ್ತೀವಿ ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು 16ನೇ ತಾರೀಕು ಸಾಯಂಕಾಲ ಅರ್ಧ ತಾಸು ಟೈಮ್ ಕೊಟ್ಟರು. ನಾವೆಲ್ಲಿಗೂ ವೇದಿಕೆ ಮೇಲೆ ಕೂತಂಥ ಎಲ್ಲ ಮುಖಂಡರು ಹೋಗಿ ಅವರಿಗೆ ಅತ್ಯಂತ ಒಂದು ಗಾಂಭೀರ್ಯದಿಂದ ಒಂದು ಅರ್ಧ ತಾಸುವರೆಗೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ಖಂಡಿತ ಸತ್ಯದ ಇದು ನಮ್ಮದು ತಪ್ಪಾಗ್ಯದ ಅನ್ನುವಂಥ ರೀತಿಯಲ್ಲಿ ನಾನು ಒಂದು 2-3 ದಿವಸದಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಜೊತೆಯಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿದ್ದರು, ಅವ್ರಿಗೂ ಕೂಡ ಹೇಳಿದ್ರು ಈ ಬಗ್ಗೆ ಒಂದು ನೇತೃತ್ವವನ್ನು ತೆಗೆದುಕೊಂಡು ನೀವು ಸರಿ ಮಾಡುವಂಥ ಕೆಲಸ ನೀವು ಮಾಡಿರಿ ಅಂತ ತಿಳ್ಕೊಂಡು ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ನಮ್ಮೆಲ್ಲ ಮುಖಂಡರು ಸುಮಾರು 3-4 ಸಲ ನಿಯೋಗ ಪ್ರಿಯಾಂಕಾ ಖರ್ಗೆ ಅವರನ್ನು ಭೇಟಿಯಾಗಿ ಇಲ್ಲ ಸರ್ ನೀವು CM ಅವ್ರು ನಿಮ್ಗೆ ಹೇಳಾರೆ ನೀವು ಮಾಡಲೇಬೇಕು ಅಂತ ಹೇಳಿದಾಗ ಆಯಿತು ಮಾಡೋಣ ಅಂತ ಕೊನೆಯದಾಗಿ ಏನು ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ 9ನೇ ತಾರೀಕಿನ ದಿವಸ ಬೆಳಗಾವಿಯಲ್ಲಿ ನಾವೆಲ್ಲ ಮುಖಂಡರು ಸುಮಾರು 50 ಜನ ಸಮಾಜ ಮುಖಂಡರು ಪಕ್ಷಾತೀತವಾಗಿ ಹೋಗಿ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರನ್ನು ಭೇಟಿಯಾದಾಗ ಇಲ್ಲ ಅದು ಭಾಳ ಸತ್ಯ ಕರೆಕ್ಟ್ ಅದ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಅವತ್ತೇ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಎಲ್ಲ MLCಗಳಿಗೆ ಅಷ್ಟು ಮಂದಿ ಕೂಡಿಸಿ ಒಂದು ಸಭೆಯನ್ನು ಮಾಡಿ ನಮ್ಮ ಸರ್ದಾರ್ ರಾಯಪ್ಪ ಅವರು ಸವಿಸ್ತಾರವಾಗಿ ಏನು ಪ್ರಾಬ್ಲಮ್ ಅನ್ನೋದು ಮತ್ತು ಸತ್ಯ ಏನು ಅನ್ನೋದು ವಿವರಿಸಿದಾಗ ಅಲ್ಲ ಸರಿ ಇದೆ. ಇವತ್ತಿನ ದಿವಸ ಯಾರು ದಾಖಲಾತಿಗಳಲ್ಲಿ ಮತ್ತು ಪಂಚನಾಮದಲ್ಲಿ ಇವತ್ತಿನ ದಿವಸ ನಿಜವಾದ ತಳವಾರಿರ್ತಾರೆ ಅವರಿಗೆಲ್ಲ ಪ್ರಮಾಣ ಪತ್ರ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿ ಅಂದೇ ಅವರೇ ಸ್ವತಃ ಪ್ರಿಯಾಂಕಾ ಖರ್ಗೆ ಸಾಬ್ರೆ ಯಾರು ನಮ್ಮೆಲ್ಲರಿಗೂ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗೆ ಭೇಟಿಯಾಗಿ ಮಾಡಿಸಿ ನಾಳೆನೇ ಸಭೆ ಮಾಡಿರಿ ಆ ಒಂದು ನಿರ್ಣಯ ಮಾಡಮಂತ ತಿಳ್ಕೊಂಡು 10ನೇ ತಾರೀಕಿನ ದಿವಸ ಸಾಯಂಕಾಲ 5-6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ 3 ಜನ MLCಗಳು ತಿಪ್ಪಣ್ಣವರು, ಸಾಬಣ್ಣವರು ಮತ್ತು ರವಿಕುಮಾರ್ ಅವರು ಮತ್ತು ಸಮಾಜ ಮುಖಂಡರು, ಆ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, BR ಪಾಟೀಲ್ರು ಮತ್ತು ಅಲ್ಲಂ ಪ್ರಭು ಪಾಟೀಲ್ರು ಇವರೆಲ್ಲ ಸೇರಿಕೊಂಡು ಸಮಗ್ರವಾಗಿ ಚರ್ಚೆ ಮಾಡಿದ ನಂತರ ಇಲ್ಲ ನೈಜ ತಳವಾರಿಗೆ ನಾವು ಸರ್ಟಿಫಿಕೇಟ್ ಕೊಡಬೇಕಾಗ್ತದ, ಅದು ಸಂವಿಧಾನಬದ್ಧವಾಗಿ ಇದೆ, ಹಿಂದಿನ ಒಂದು BJP ಸರ್ಕಾರ ಕೊಟ್ಟಿದೆ, ನಾವು ಕೊಟ್ಟಲಿಲ್ಲ ತಪ್ಪಾಗ್ತದ, ಅದಕ್ಕೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ನೀವು ತೆಗೆದುಕೊಳ್ಳೋಣ ಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ 24ನೇ ತಾರೀಕಿನ ದಿವಸ ಇದೇ ತಿಂಗಳು 24ನೇ ತಾರೀಕಿನ ದಿವಸ ಬೆಂಗಳೂರಲ್ಲಿ ಒಂದು ಆದೇಶವನ್ನು ಏನು ನಮ್ಮ SP ಕಾರ್ಯದರ್ಶಿಗಳು ಒಂದು ಆದೇಶವನ್ನು ಮಾಡಿ ನೈಜ ತಳವಾರಿಗೆ ನೀವು ಕೊಡಬೇಕನ್ನುವಂಥ ಆದೇಶವನ್ನು ಮಾಡಿದ್ರು. ಅದು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಸಹ ಸನ್ಮಾನ್ಯ ನಾವು ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ, ತಾವೇನು ಮುತುವರ್ಜಿ ವಹಿಸಿ ಈ ಕೆಲಸ ಮಾಡಿದ್ದೀರಿ, ಆದ್ದರಿಂದ ದಯವಿಟ್ಟು ಇನ್ನೂ ಆ ಟೆಂಟ್ ಇದೆ, ಆದ್ದರಿಂದ ಅವರಿಗೆ ಏನು ಸರಳವಾಗಿ ತಳವಾರ ಸಮುದಾಯಕ್ಕೆ ಸರಳವಾಗಿ ಏನು SP ಪ್ರಮಾಣ ಪತ್ರ ಕೊಡುವಂಥ ಕೆಲಸ ಮಾಡಬೇಕೆನ್ನುವಂಥ ಏನು ಮೊದಲನೇ ವಿಷಯ ಇದಾಗಿದೆ, ಅದು ವಿನಂತಿ ಆಗಿದೆ. ಈ 2ನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏನು ಕೋಲಿ ಕಬ್ಬಲಿಗೆ ಮತ್ತು ಪರ್ಯಾಯ ಪದಗಳು ಏನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕೆನ್ನುವಂಥ ಸುಮಾರು 30 ವರ್ಷಗಳಿಂದ ಹೋರಾಟ. ಆ ಒಂದು ಗಂಗಾಮತ ಮತ್ತು ಪರ್ಯಾಯ ಪದಗಳು ಏನು ಡಿಸೆಂಬರ್ 30ನೇ ತಾರೀಕು ನವೆಂಬರ್ 30ನೇ ತಾರೀಕಿನ ದಿವಸ ಏನು 2023ರಲ್ಲಿ ಕೇಂದ್ರದಿಂದ ಏನು ಅವ್ರು ಹೇಳಿದ್ರು, ನಾವು ಈ ಗಂಗಾಮತ ಅನ್ನೋದು ಹಿಂದೂ ಸಮಾಜದ ಒಂದು ಸುಸಂಸ್ಕೃತ ವರ್ಡ್ ಇದೆ, ಇದರ ಅಡಿಯಲ್ಲಿ ಬರುವಂಥ ಪರ್ಯಾಯ ಪದಗಳಿಗೆ ಇದಕ್ಕೂ ಕೂಡ ಸಂಬಂಧ ಇಲ್ಲ, ಆದ್ದರಿಂದ ಇದು ಹೋಮೋಜೆನಿಯಸ್ ಇದ್ದರಿಂದ ಇದರ ಅಡಿಯಲ್ಲಿ ನೀವು ಕಳಿಸಿದ್ರಿ, ಅದಕ್ಕೆ ನಮ್ಗೆ ಮಾಡೋಕ್ಕಾಗಲ್ಲ. ಇವು ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಇನ್ನಿತರ ಎಲ್ಲ ಪದಗಳು ಕೂಡ ಇವು ಬೇರೆ ಬೇರೆ ಆಗ್ಯಾವ, ಇವು ಹೆಟ್ರೋಜೆನಿಯಸ್ ಅವ, ಆದ್ದರಿಂದ ಇವುಗಳಿಗೆ ಈಗಾಗಲೇ ಹಲವಾರು ಇವತ್ತ ಬುಡಕಟ್ಟು ಲಕ್ಷಣಗಳಿರುವಂಥ ಒಂದು ಆಧಾರಗಳು ನಮ್ಮಲ್ಲಿವೆ. ಆದ್ದರಿಂದ ಬುಡಕಟ್ಟು ಲಕ್ಷಣಗಳಿರುವಂಥ ಪದಗಳು ನೀವು ಕಳಿಸ್ಕೊಡ್ರಿ, ಅದಕ್ಕೆ ವಿ ಆರ್ ಅನೇಬಲ್ ಟು ಸಪೋರ್ಟ್ ಅಂತ ತಿಳ್ಕೊಂಡು ಅವರು ಒಂದು ಪತ್ರವನ್ನು ನಾವು ಬರೀತಾರೆ. ಬರೆದ ನಂತರ ನಾವೆಲ್ಲರೂ ಕೂಡಿ ಆ ಒಂದು ಪತ್ರವನ್ನು ಬಂದ ಹಿನ್ನೆಲೆಯಲ್ಲಿ ಮತ್ತು ಡಿಸೆಂಬರ್ 24ನೇ ತಾರೀಕು 2023ರಲ್ಲಿ ಒಂದು KB ಕಲ್ಯಾಣ ಮಂಟಪದಲ್ಲಿ ಸಭೆ ಮಾಡಿ ಈ ರೀತಿ ಬಂದಿದೆ, ಅದಕ್ಕೆ ಹೆಂಗೆ ಮಾಡೋದು ಅಂತ ಹೇಳಿದ್ರಾಗ ಅವೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಮತ್ತೆ ನಾವು ಮಾರ್ಚ್ 5ನೇ ತಾರೀಕಿನ ದಿವಸ ರಾಜ್ಯ ಸಂಘದಲ್ಲಿ ನಮ್ಮ ಪರಮ ಪೂಜ್ಯ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ
ಯಾವ ರೀತಿಯಾಗಿ ಇವು ಕಳಿಸ್ಬೇಕು. 39 ಪದಗಳು ಭೌಗೋಳಿಕವಾಗಿದ್ದಾವೆ, ಅವರು ಕಳಿಸೋದು 4-5 ಪದ ಕಳಿಸಂತ ಹೇಳ್ತಾರೆ. ಅದಕ್ಕೆ ಇದು ಭಾಳ ಕಷ್ಟದ ಕೆಲಸ ಅದ, ಇದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡೋಣ ಅಂತ ಹೇಳಿದಾಗ ಮತ್ತೆ ನಾವು ಇದ್ರ ಬಗ್ಗೆ ಆ್ಯಕ್ಚುಲಿ ಏನು ಬೇಕು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಚರ್ಚೆ ಮಾಡಿದಾಗ ಇಲ್ಲ ಇದು RG ಅವ್ರ ಮೇಲೆ ಹೋಗಿ ಕೇಳೋಣ, ಅದಕ್ಕೆ ಕೇಳಿದ್ರೆ ಏನು ಸರಿ ಆಗ್ತದೆ ಅನ್ನೋದು ಗೊತ್ತಾಗ್ತದೆ ಅಂತ ಹೇಳಿದಾಗ ನಾವು ಮತ್ತು 17/1/2024 ದಿಲ್ಲಿಗೆ ಹೋಗಿ ಮಾನ್ಯ ಪ್ರಹ್ಲಾದ್ ಜೋಶಿಯವರ ಒಂದು ಚೇಂಬರ್ನಲ್ಲಿ RG ಅವರು ಎಲ್ಲರಿಗೂ ಕೂಡ ಕರೆಸಿ ಯಾಕೆ ಏನು ಸಮಸ್ಯೆ ಅದ ಅಂತೇಳಿ ಹೇಳಿದಾಗ ಇಲ್ಲ ಸರ್, ಇದು ಗಂಗಾ ಮತ ಅನ್ನೋದು ಒಂದು ಸುಸಂಸ್ಕೃತ ವರ್ಡ್ ಇದೆ, ಇದರ ಅಡಿಯಲ್ಲಿ ಬರುವಂಥ ಎಲ್ಲ ಪದಗಳು ಕೂಡ ಬರಲಿಕ್ಕಾಗಲ್ಲ, ಆದ್ದರಿಂದ ಇವು ಬೇರೆ ಬೇರೆ ಪದ ಅಂತ ಹೇಳ್ಕೊಂಡು ನೀವು 4-5 ಶಬ್ದಗಳು ಕಳಿಸಿದ್ರೆ ಮಾತ್ರ ಆಗ್ತದೆ ಅನ್ನುವಂಥ ಮಾತನ್ನು ಅವರು ನಮ್ಮ ಮನವರಿಕೆ ಮಾಡಿಕೊಟ್ಟಾಗ ಮತ್ತೆ ನಾವು ಏನು ಆಗಸ್ಟ್ 25 ಇಲ್ಲಿ ಆಗಸ್ಟ್ 30 KB ಕಲ್ಯಾಣ ಮಂಟಪ ಬೆಂಗಳೂರಲ್ಲಿ 2025ರಲ್ಲಿ ಪೂಜ್ಯರಾದಂಥ ನಮ್ಮ ಏನು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ಶಾಸಕರಾದಂಥ ಸಾಬಣ್ಣ ತಳವಾರವರು ಮತ್ತು N. ರವಿಕುಮಾರ್ ಅವರು ಸಮಾಜ ಮುಖಂಡರು ಎಲ್ಲರೂ ಸೇರಿಕೊಂಡು ನಾವು ಮತ್ತು ಅದ್ರ ಜೊತೆಯಾಗಿ ನಮ್ಮ ತಿಪ್ಪಣ್ಣ ಕಂಕನೂರಲ್ಲಿ ಬರಲಿಲ್ಲ, ಅಲ್ಲಿ ಒಂದು ನಿರ್ಣಯ ಆಯಿತು. ಏನು ನಿರ್ಣಯ ಆಯಿತು ಅಂದ್ರೆ ಎಲ್ಲ ಭಾಗದವರಿಗೂ ಕೂಡ ಕನ್ವಿನ್ಸ್ ಮಾಡಿ ಒಂದು ಕನ್ಕ್ಲೂಡ್ ಮಾಡಿ 5 ಪದಗಳು ಕೋಲಿ, ಕಬಲಿಗ, ಅಂಬಿಗ, ಬೆಸ್ತ ಮತ್ತು ಬಾರ್ಕಿ 5 ಪದಗಳು ಇವು ಟ್ರೈಬಲ್ ಹಿಸ್ಟ್ರಿ ಇರೋದ್ರಿಂದ ಇವು ಪದಗಳು ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಇದರಲ್ಲಿ ಯಾವ ಒಂದು ಪೀಠದ ಅಡಿಯಲ್ಲಿ ನಾವು ಕೊಡಬೇಕು. ಯಾಕಂತ ಕೇಳಿದ್ರೆ ಇದಕ್ಕಿಂತ ಮುಂಚೆ ನಾವು ಅದೇ ಫೆಬ್ರವರಿ 27, 2024 ಮತ್ತೊಂದು ಹೊಸ ಸಂಘ ಮಾಡಿ ಅದ್ರ ಮುಖಾಂತರ ನಾವು ಕೊಡ್ಬೇಕಂತ ಪ್ರಯತ್ನ ಮಾಡಿದೆವು. ಯಾಕಂದ್ರೆ ಹಳಿ ಸಂಘ ಅದು ವಿಸರ್ಜನೆ ಆಗ್ಯದ, ಅದು ಅಡ್ಮಿನಿಸ್ಟ್ರೇಟಿವ್ ಅದ ಅಲ್ಲಿ. ಅದಕ್ಕೆ CM ಕೊಟ್ಟಾಗ CM ಹೇಳಿದ್ರು ಹಾಗೆಲ್ಲ ಆಗಲ್ಲ, ನೀವೆಲ್ಲರೂ ಕೂಡ್ಕೊಂಡು ಒಂದು ರಿಜಿಸ್ಟರ್ ಸಂಘಟನೆ ಮೇಲೆ ಯಾವ್ಯಾವ ಪದ ಕೊಡಬೇಕು. ಮಹಾವೀರರಾದ ಆಡಳಿತ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ಫೆಬ್ರವರಿ 12ರಂದು ದೆಹಲಿ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಮಿಷನ್ ಮಹಾಬೋಧಿ ಮುಕ್ತಿ ಆಂದೋಲನದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯಾದಲ್ಲಿ ಮಹಾವೀರರಾದ ಆಡಳಿತ ಸಂಪೂರ್ಣ ಬೌದ್ಧರಾಗಿ ನೀಡುವಂತೆ ಒತ್ತಾಯಿಸಿ ದೆಹಲಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಇನ್ನು ಅದಕ್ಕೂ ಮುನ್ನ ಜನವರಿ 6ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಹ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಅಲ್ಲಿ ಒಂದು ಮಹಾಬೋಧಿ ಮಹಾವೀರ ನಿರ್ಮಾಣವಾಗಿದೆ. ಅದಾದ ನಂತರ ದಿನಗಳಲ್ಲಿ ಏನು BT ಆ್ಯಕ್ಟ್ ಅಂದರೆ ಬುದ್ಧಿಸ್ಟ್ ಟ್ರಸ್ಟ್ ಆ್ಯಕ್ಟ್ ಅಂತೇಳಿ 1949 ಮಾಡಿ ಅದರಲ್ಲಿ 5 ಜನ ಹಿಂದೂಗಳು ಅಂದರೆ ಬ್ರಾಹ್ಮಣರು, 5 ಜನ ಬೌದ್ಧ ಬುಕ್ಗಳು, ಈ ರೀತಿಯಾಗಿ 10 ಜನರು, ಆಮೇಲೆ ಒಬ್ಬರು DC ಅವರು ಚೇರ್ಮನ್ನು, ಈ ರೀತಿಯಾಗಿ ಅದೊಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಹಲವಾರು ವರ್ಷಗಳಿಂದ ಅಂದರೆ ಅನಾಗರಿಕ ಧಮ್ಮಪಾಲ್ ಅಂತಕ್ಕಂಥವರು ಅದರ ವಿರುದ್ಧ ಹೋರಾಟ, ಅಂದರೆ ಆ ಒಂದು ಬುದ್ಧ ವಿಹಾರ ಸಂಪೂರ್ಣ ಬುದ್ಧರ ವಶದಲ್ಲಿ ಆಗಬೇಕು ಅಂತಕ್ಕಂಥದ್ದು ಹೋರಾಟ ಆಗಿತ್ತು. ಅದಾದ ನಂತರ ಸುರೇಶ್ ಸಸಾಯಿ ಅಂತಕ್ಕಂಥ ಬಂತೇಜಿಯವರು ಕೂಡ ಹೋರಾಟ ಮಾಡಿದರು. ಕಳೆದ 1 ವರ್ಷಗಳಿಂದ ಮಳೆ, ಗಾಳಿ, ಚಳಿ ಅನ್ನೋದೇ ನಿರಂತರವಾಗಿ ದೇಶದ ವಿವಿಧ ಭಾಗಗಳಿಂದ ಬಂದಂಥ ಎಲ್ಲ ಬೌದ್ಧ ಭಿಕ್ಕುಗಳು ನಿರಂತರವಾಗಿ ಹೋರಾಟವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಬೌದ್ಧ ಧರ್ಮದ ಒಂದು ಚಳವಳಿಯನ್ನು ತೀವ್ರಗೊಳಿಸುವ ಸಲುವಾಗಿ ದೆಹಲಿಯಲ್ಲಿ ಫೆಬ್ರವರಿ 12ನೇ ತಾರೀಕಿಗೆ ಒಂದು ಬೃಹತ್ ಹೋರಾಟ ಜಂತರ್ ಮಂತರ್ನಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿರೋದರಿಂದ ಈ ಪೂರ್ವಕವಾಗಿ ದಕ್ಷಿಣ ಭಾರತದ ಕರ್ನಾಟಕದ ಬೆಂಗಳೂರಿನಲ್ಲಿ ಇದೇ 6ನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಮಾವೇಶಕ್ಕೆ ಲಕ್ಷಾಂತರ ಜನ ಬಂದು ಸೇರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ. ಮತ್ತು ಎಲ್ಲ ಬೌದ್ಧ ಭಿಕ್ಕುಗಳು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಭಾಗವಹಿಸ್ತಿದ್ದಾರೆ. ಈ ಒಂದು ಮನವಿ ಪತ್ರವನ್ನು ಘನತೆಯುತ ರಾಜ್ಯಪಾಲರಿಗೆ
ರಾಷ್ಟ್ರಪತಿಗಳಿಗೆ ಸಲ್ಲಿಸುವ ಸಲುವಾಗಿ ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.